ಮುತ್ತಣ್ಣ ಅಡ್ಡಿ ಇಲ್ಪ ಮನಿ ಭಾಳ ಚಂದ ಕಟ್ಟಿದಿ ನಿಮ್ಮ ಮಾವ ನೋಡಿರ ಭಾಳ ಖುಷಿ ಪಡ್ತಾನ ನೋಡು. ಹೌದ್ರಿ ಸ್ವಾಮ್ಯಾರ. ಸ್ವಾಮ್ಯಾರ ನೀವು ನಾಷ್ಟ ಮಾಡಿರಿಲ್ರಿ? ಹ್ಞೂನಪ್ಪ, ನೀನ್ ಏನ್ ತೇಲಿ ಬಿಡ್ತಾಳು. ಸ್ವಾಮ್ಯಾರ ಮೊದಲು ನಾಷ್ಟ ಮಾಡಿ ಆಮೇಲೆ ಉಳ್ದದ ಕೆಲಸ ಮಾಡ್ರಿ ನೀವು ಅಂತ ಹೇಳಿ ನಂಗೆ ನಾಷ್ಟ ಹಾಕಿ ಕೊಟ್ಲು. ನಾ ತಿಂದನ್ಪ, ನೀವೆಲ್ಲ ತಿಂದಿರೋದಿಲ್ಲ? ಇಲ್ರಿ ಸ್ವಾಮ್ಯಾರ, ಈಗ ಹೋಗಿ ತಿಂತೇನ್ರಿ. ಬರ್ರಿ ಮನಿ ಎಲ್ಲ ನೋಡುವಂತ್ರಿ ಅಂತ. ಹ್ಞೂ ಹ್ಞೂ, ಪೂಜಾಕ ತಡ ಆಕತಿ. ಮಂದೆಟ್ ಬಂದ್ರಂದ್ರ ಮೊದಲ ಪೂಜಾ ಕೆಲಸಗಳು ಮುಗಿಸ್ಬಿಡುನ್ಪ, ಆಮೇಲೆ ಅಡ್ಡಾಡೆ ಆರಾಮ್ ಮನಿ ನೋಡ್ತಾನಂತ ನಾ. ಹೌದ್ರಿ, ಆಯ್ತು ತಗೋರಿ. ಹಂಗಾರ ನೀವ್ ಹೆಂಗ್ ಹೇಳ್ತೀರಾ ಹಂಗ್ರಿ. ಮುತ್ತಣ್ಣ, ನಿಮ್ ಮಾವದು ಇನ್ನ ಬರ್ಲಿಲ್ಲಲ್ಲಪ್ಪ, ಬೀಗರಾಗೆ ಲಘು ಬರ್ಬೇಕಾಗಿತ್ತು. ಫೋನ್ ಅದು ಏನಾರ ಹಚ್ಚಿದ್ರನ? ಇಲ್ರಿ ಸ್ವಾಮ್ಯಾರ, ಯಾರು ಫೋನ್ ಅದು ಏನ ಹಚ್ಚಿಲ್ರಿ. ಹೌದಾ? ಏನ್ರ ಆಸ್ತಿ ತೆಗಿರ್ಬೇಕು. ಬರ್ಬೋದ್ ತಡಿಪ, ನಮ್ಮ ಹಳ್ಳಿಗಳ ಕಡೆ ಗಾಡಿಗಳ್ದು ಒಂದ್ ದೊಡ್ಡ ತೊಂದ್ರಿ ನೋಡು. ಹೌದ್ರಿ ಸ್ವಾಮ್ಯಾರ. ಬರ್ರಿ ಬರ್ರಿ, ಒಳಗ್ ಬರ್ರಿ. ಮುತ್ತಣ್ಣ, ನೀ ಇಲ್ಲದೇನ? ಅಲ್ಲೇ ಹಿತ್ಲಾಗ ಅಡ್ಗಿ ಮಾಡೋರು ನೀನ್ ಎದಕ್ಕೋ ಕರ್ಯಾಕತ್ತಿದ್ರು. ಹೋಗಪ್ಪ ಒಂದಿಟ ಅಲ್ಲೇ. ಹೌದಾ? ಯಾಕ? ಆಯ್ತು ತಡಿ, ಹಂಗಾರ ಏನ್ರ ಬೇಕಾಗಿರ್ಬೋದು. ನಾ ಹೋಗಿ ಬರ್ತೇನೆ ತಡಿ. ಯಾಕ ಸ್ವಾಮ್ಯಾರ್ಗೆ ಚಾ ಮಾಡಿ ಕೊಡೋಗ್ವಾ? ಹ್ಞೂ ಹ್ಞೂ, ನಾ ಎಲ್ಲ ಮಾಡ್ಕೊಡ್ತೇನಂತ. ನೀ ಮೊದಲು ಹೋಗ ಅಲ್ಲಿ. ಸ್ವಾಮ್ಯಾರ, ಮಂದಿ ಬರೋ ಮಟ ಇನ್ನ ಬಾಳೋತಕ್ಕತ್ರಿ. ಬರ್ರಿ ಒಂದ್ ಕಪ್ ಚಾ ಮಾಡ್ಕೊಡ್ತೇನೋ, ಕುಡೋದ್ಕಾರ ಆರಾಮ್ ತಗೋ ಅಂತ್ರಿ. ಇಲ್ಲ ಅಳೆವ, ಪೂಜಾದು ಎಲ್ಲ ತಯಾರಿ ಮಾಡ್ಕೋಬೇಕು ನಾನು. ಮತ್ತ ಎಲಿ ಅಡಿಕಿ, ಆಮೇಲೆ ಉತ್ತತ್ತಿ ಹಣ್ಣು, ಕೊಬ್ಬರಿ ಎಲ್ಲ ಹೇಳಿದ್ನೆಲ್ಲ ತಂದ ಅಲ್ಲಿ ಪೂಜಾದಂತ ಇಟ್ಟಿಯಲ್ಲ ಯವ್ವ. ಹೂರಿ ಸ್ವಾಮ್ಯಾರ, ನೀವ್ ಹೇಳಿದ್ದನ್ನೆಲ್ಲಾನು ಅಲ್ಲಿ ಪೂಜಾದ ಮುಂದ ಒಂದ್ ತಾಟ್ನೆ ಹಾಕಿಟ್ಟೇನ್ರಿ. ಎಲ್ಲ ಐತೇನ್ ತಗೋರಿ. ಹ್ಞೂ ಹ್ಞೂ, ಚಲೋ ಆತ್ವಾ ಚಲೋ ಆತ್. ಎಷ್ಟು ಚೆನ್ನಾಗಿದೀವ ನಮ್ಮವ್ವ ನೀನು. ಮುತ್ತಣ್ಣಗ ಏನಾಗ್ಬೇಕ್ ತಂಗಿ ನೀನು? ನಾರೇ ಸ್ವಾಮ್ಯಾರ, ಈ ಮನಿಗೆ ಮಗಳಾಗ್ಬೇಕ್ರಿ. ಹೌದಾ ಯವ್ವ? ಅಡ್ಡಿ ಇಲ್ವಾ, ಅಡ್ಡಿ ಇಲ್ಲ. ನಮ್ ಸಾವಿತ್ರಿ ಭಾಳ ಚೆನ್ನಾಗಿ ಆದ್ಲವ. ಇಬ್ರು ಗಂಡ ಹೆಂಡತಿ ಕಷ್ಟಪಟ್ಟು ದುಡ್ದಕಾರ ಇವತ್ತು ಈ ಮನಿ ಕಟ್ಟಿಸ್ಕೊಂಡಾರು. ನನಗಂತೂ ನೋಡಿ ಭಾಳ ಖುಷಿ ಆತ್ ಬಿಡ್. ಹೂರಿ ಸ್ವಾಮ್ಯಾರ, ಇಬ್ರು 10-11 ವರ್ಷ ಆತ್ರಿ ಸೀರೆ ವ್ಯಾಪಾರ ಮಾಡಕತ್ತ. ಏನೋ ಕಷ್ಟಪಟ್ಟು ದುಡ್ದಕ್ಕೂ ಏನೋ ಒಂದು ಮನಿ ಅಂತ ಆತ್ ನೋಡ್ರಿ. ಹೂನವ, ಕಷ್ಟಪಟ್ರ ಫಲ ಸಿಗ್ತತ್ ಅನ್ನಕ ಅವರ ಉದಾಹರಣೆ ನೋಡು. ಅವ್ರ ಅಪ್ಪದು ಬಂದ್ಕಾರ ಈ ಮನಿ ನೋಡಿರ ಎಷ್ಟು ಖುಷಿ ಪಡ್ತಾರೋ ಏನೋ. ನಾನು ಯಾವಾಗ ಹಾದಿ ನೋಡಕತ್ತ ಇನ್ನ ಬರವಲ್ರಿ ನೋಡ್ದ. ಅವ್ರೆಲ್ಲಿ ಬರ್ತಾರು? ತವ್ರ ಮನಿ ನಂಟ ಕಳ್ಕೊಂಡ ಎಂದಾತಕ್ಕಿ ಅವ್ರು ಬರ್ತಾರ ಇಲ್ಲೇ? ಏನಂದೇವ? ಏನಿಲ್ರಿ ಸ್ವಾಮ್ಯಾರ, ಇನ್ನೇನ ಬರ್ಬೋದ್ರಿ. ಕಾಕಾರಿ, ನೀವಿಲ್ಲದಿರೇನ್ರಿ? ಸಾವಿತ್ರಿ, ನೀ ಬಂದೇವ? ಹ್ಞೂ ಯವ್ವ, ಒಳಗೆಲ್ಲ ಪೂಜಾದ್ ಸಜ್ಜು ಮಾಡಿನೇ. ಇನ್ನ ಮಂದಿ ಯಾರು ಬಂದಿರ್ಕಿಲ್ಲಲ್ಲ, ಅಟ್ಟ ತನಕ ಮನಿ ನೋಡ್ರತಂತ ಹಂಗ ಅಡ್ಯಾಡ್ಕೋಂತ ಬಂದ್ ನೋಡು. ಹೌದನ್ರಿ, ನಾ ಹಂಗಾರ ಚಾ ಮಾಡ್ಕೊಂಡ ಮನಿ ಎಲ್ಲ ನೋಡೀನ್ರಿ, ಕಾಣಿಸ್ಲಿಲ್ಲ. ಹಂಗಾರ ಇಲ್ಲೇ ಇರ್ಬೋದಂತ ಹೇಳಿ ಬನ್ರಿ. ತಗೋರಿ ಕಾಕಾರಿ, ಚಾ ತಗೋರಿ. ಇವನ ಚಲೋ ಆತ್ ಬಿಡ್. ನಾ ಹೋಗಿ ಮಾಡ್ಕೊಂಬರ್ಬೇಕಾಗಿತ್ತು, ಈಕೆ ಮಾಡ್ಕೊಂಬಂದ್ಲಲ್ಲ, ಅದೊಂದು ಕೆಲಸ ಹಗರ ಆತೈ. ಅಲ್ಲೇ ಬರ್ತೀನಲ್ಲೇವ, ಎದಕ್ ತೊಂದ್ರೆ ತಗೋಕ್ ಹೋಗಿದ್ದಿ? ಇಲ್ಲ ಹೇಳ್ರಿ ಕಾಕಾರ, ಅದ್ರಾಗ ಏನು ತೊಂದ್ರಿ ರೀ? ಹೆಂಗೆ ಮೆರೆಯಕತ್ತಾಳ ನೋಡು. ನಾ ಮಾಡ್ಬೇಕಾದದ್ದು ವ್ಯಾಪಾರ ಕಲ್ಲು ಹಾಕಿ ತಾವು ವ್ಯಾಪಾರ ಮಾಡಿ ಗಂಡ ಹೆಂಡತಿ ಇಬ್ರು ದುಡ್ಕೊಂಡ್ ಕರ್ಮನಿ ಕಟ್ಟಿಸ್ಕೊಂಡವಂತ ತಲೆ ಮೇಲೆ 2 ಕೋಡ್ ಬಂದವು, ಕೋಡ್. ಈಕಿ ಬದ್ಲಿ ನಾನು ಏನರ ಈ ವ್ಯಾಪಾರ ಮಾಡಿದ್ರೆ ನಾನು ಇವತ್ತೊಂದು ಆ ಕೊಂಪಿ ಬೆಟ್ಟ ಇಂಥದ್ದೊಂದು ದೊಡ್ಡ ಮನೆ ಕಟ್ಟಿಸ್ಕೊತೀನಿ. ನನ್ನ ಆಸೆ ಕಲ್ಲು ಹಾಕಿ ಈಕಿ ರಾಣಿಗತೆ ಇರಬೇಕು ಅಂತ ಆಸೆ ಪಟ್ಟ. ನಾ ಬಿಡ್ತಾನ ಈಕಿನ. ಇವ್ರು ತವ್ರ ಮನೆಯವ್ರನ್ನ ದೂರ ಮಾಡೀನಿ. ಈಗ ನೋಡು, ಏನಿದ್ರೇನ ತವ್ರ ಮನೆಯವ್ರು ಬರಲಿಲ್ಲ ಅನ್ನೋ ಕೊರಗ ಆಕಿನ ಕಾಡ್ತಿರ್ತದೆ. ಅದನ್ನು ನೆನಪಿಸಿ ಆಕಿ ಮನಸ್ಸಿಗೆ ನೋವು ಮಾಡಿ ಆಕಿ ಖುಷಿ ಪಡ್ಲಂಗೆ ಮಾಡ್ಬೇಕು. ಆಕಿ ಖುಷಿಯಿಂದ ಇರೋದು ನೋಡ್ರಿ ನನಗಾಗೋದಿಲ್ಲ. ಆಕಿ ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ರೆ ನನಗಂತೂ ಹಾಲು ಕುಡ್ದಟ್ಟು ಸಂತೋಷಕತ್. ಈಗ ನೋಡ್ರಿ ಹೆಂಗೆ ಮಾಡ್ತಾರಂತೆ. ಅಲ್ಲವ ಸಾವಿತ್ರಿ, ಊರ್ ಮಂದಿ ಎಲ್ಲ ಬರೋ ಟೈಮ್ ಆತು. ನಿಮ್ಮ ತವ್ರ ಮನೆಯವರು ಇನ್ನ ಮಟ ಯಾಕೆ ಬರಲಿಲ್ಲ? ಏನು ಅಲ್ಲಿಂದ ಬಿಟ್ಟಾರೋ ಇಲ್ಲೋ? ಸಾಮ್ಯಾರ್ ಸುಧಾ ಕೇಳಾಕತ್ತಿದ್ರು ನೋಡ್ದೆ. ಅವ್ರಿಗೆ ಏನು ಹೇಳ್ಬೇಕು ನಾನು? ನನಗೇನು ಗೊತ್ತಿಲ್ಲ ಬಿಡ್ರಿ ಅಂತ ಸುಮ್ಮಾಗಿಬಿಟ್ಟು ನೀವ. ಎಲ್ಲಿದಾರಂತ ನಿಮ್ಮ ಅಪ್ಪ ಅದು? ಅವ್ರಿ ಹ್ಞೂನವ ತಂಗಿ, ನಾನು ಹಾದಿ ಕಾಯಕತ್ತ ನೋಡ ಅವ್ರದ್ದು. ಯಾವಾಗಾತು ಈಗ ಬರ್ತಾರ, ಇನ್ನಟ್ಲಿಂತ ಬರ್ತಾರ ಅಂತ ಹೇಳಿ ನನಗೂ ಯಾಕೋ ಜೀವ ಗಮಸಾತ್ವ. ನಿಮ್ಮಪ್ಪ ಅದು ಬಂದ್ರ ಮಾತಾಡ್ಕೋಂತ ಕುಂದಿರ್ತಾನೆ ನಾನು. ಎಲ್ಲಿದಾರಂತ? ಕಾಕಾರ ಎಲ್ಲದಾರೋ ಏನೋ. ಫೋನ್ ಹಚ್ಚಿಲ್ರಿ. ಫೋನ್ ಹಚ್ಚಿಲ್ಲ ಅಲ್ವಾ ಸಾವಿತ್ರಿ? ಏನು ನಿನಗರ ತಿಳಿದಿಲ್ಲನ? ನೀವು ಮನೆ ಕಟ್ಟಿಸಿ ಪೂಜೆ ಮಾಡಕತ್ತೀರಿ ಅಂದ್ರೆ ನಿಮ್ಮ ತವ್ರ ಮನೆಯವರು ಇವತ್ತು ನಿಮ್ಗಿಬ್ಬರಿಗೂ ಸೀರೆ, ನಿನ್ನ ಗಂಡಗ ಅಂಗಿ ತರಬೇಕು. ಅವ ಅರ್ವಿ ಹಾಕೊಂಡ್ಕಾರ ನೀವು ಪೂಜಾ ಕುಂದಿರ್ಬೇಕು. ಅವರ ಹಿಂಗೆ ತಡ ಮಾಡಿ ಬಂದ್ರೆ ಅವ್ರು ಬರೋದು ಯಾವಾಗ? ನಿಮ್ಗೆ ಆಯಾರು ಮಾಡೋದು ಯಾವಾಗ? ನೀವು ಆ ಹೊಸ ಅರ್ವಿ ಹಾಕೊಂಡ್ಕಾರ ಪೂಜಾ ಮಾಡೋರು ಯಾವಾಗ? ತವ್ರ ಮನೆಯವ್ರು ತಂದದ್ದು ಸೀರೆನ ಉಟ್ಕೋಬೇಕ್ರಿ. ಹ್ಞೂನವ, ಮತ್ತೆ ಯಾವುದೋ ಶುಭ ಕಾರ್ಯದಾಗೂ ತವ್ರ ಮನೆ ಸೀರೆ ಅನ್ನೋದು ಭಾಳ ಶ್ರೇಷ್ಠ. ಅವ್ರು ತಂದದ್ದು ಸೀರೆನ ಉಟ್ಕೊಂಡ ನೀ ಪೂಜಾ ಕುಂದಿರ್ಬೇಕು. ಊರ್ ತನ ಹೋಗಿ
ಮನೆಗೆ ಹೋಗಿ ಅವ್ರನ್ನ ಕರೆದು ಬರಲಿಲ್ಲ. ಕರೀದ್ಲೇನ? ಯಾಕೆ ಬರ್ತಾರ ಅವ್ರು ನಮ್ಮ ಮನೆಗೆ? ಸ್ವಾಮ್ಯಾರ ಪ್ರಸಾದದ್ದು ಎಲ್ಲ ವ್ಯವಸ್ಥೆ ಆತ್ರಿ, ಮತ್ತು ಮಂದಿನೂ ಬರಾಕತ್ತಾರ್ರಿ. ನೀವು ಬಂದು ಪೂಜೆ ಚಾಲೂ ಮಾಡಿಬಿಡ್ಬರಿ ಹಂಗಾರ. ಹೌದಾ ತಮ್ಮ? ಆ ತಡಿ ಹಂಗಾರ ಇದ್ರ ಚಾ ಕುಡಿದು ಹೋಗಿ ನಾ ಪೂಜಾಕ್ಕೆ ವ್ಯವಸ್ಥೆ ಮಾಡೇ ಬಿಡ್ತೇನಂತ. ಮುತ್ತಣ್ಣ, ನೀನಾರ ಫೋನ್ ಹಚ್ಬಾರ್ದನಪ್ಪ ನಿಮ್ಮ ಬೀಗರಿಗೆ ಎಲ್ಲಿದಾರೋ ಏನೋ ಅಂತ ಹೇಳಿ. ನೋಡಿಲೆ ಎಷ್ಟು ತಡ ಆಗೈತಿ. ಇನ್ನು ಬಂದವ್ರಿಗೆಲ್ಲ ಪೂಜಾಕ್ಕೆ ತಡ ಆತಂದ್ರೆ ಊಟಕ್ಕೆ ತಡ ಆಗೋದಿಲ್ಲನ? ಏನು ಹೇಳತ್ತಿ ಅಕ್ಕ ನೀನು? ಅಯ್ಯ ನಮ್ಮಪ್ಪ, ತಡ ಮಾಡಬೇಡ, ಲಗುನ ಫೋನ್ ಹಚ್ಚ. ಹ್ಞೂ ಹ್ಞೂ ಅಕ್ಕ, ಹಸ್ತೇನೆ ತಗೋ. ಏನಿದ್ರೆ ಏನು, ಮನಸ್ಸಿಗೆ ಸಂತೋಷನೇ ಇಲ್ಲಂದ್ರೆ ತಗೊಂಡು ಏನು ಮಾಡೋದು? ಅಷ್ಟೆಲ್ಲ ಕಷ್ಟಪಟ್ಟು ದುಡಿದು ಇಷ್ಟು ದೊಡ್ಡ ಮನೆ ಕಟ್ಟಿಸಿ ಮನೆ ವಾಸ್ತು ಮಾಡಾಕತ್ರ ತವ್ರ ಮನೆಯವ್ರು ಬರೋದಿಲ್ಲ ಅನ್ನೋ ಕೊರಗು. ಆದ್ರೆ ನನ್ನ ನೋಡು, ನನಗೆ ಮನೆ ಕಟ್ಸೋದು ಬೇಡ, ಯಾವುದು ಜವಾಬ್ದಾರಿನೂ ಬೇಡ. ಗಂಡ ಎಟ್ಟು ದುಡಿತಾನೋ ಅಟ್ಟು ದುಡ್ಡು ತಂದು ಹಾಕ್ತಾನೋ ಅದನ್ನು ತಿನ್ಕೋಂತ ಊರು ಸಬರಿ ಮಾಡ್ಕೋಂತ ನಾನ ರಾಣಿ ನಾನ ಮಹಾರಾಣಿ. ಇದಕ್ಕೆ ಬೇಕೇವಾ ಈನ ಮನೆ ದುಡಿದು ಇಟ್ಟೆಲ್ಲ ಕಷ್ಟಪಡೋದು? ಚಿ. ಸಾವಿತ್ರಿ, ಇದೇನಿದು ಇವರೆಲ್ಲ ಹಿಂಗೆ ಅನ್ನಕತ್ತಾರಲ್ಲ? ಹ್ಞೂ ರೀ, ಏನು ಮಾಡೋದು ಈಗ? ಸಾವಿತ್ರಿ, ಏನೋ ಇಷ್ಟೆಲ್ಲ ಮಾಡಕತ್ತವಂದ್ರೂ ಮನಸ್ಸಿಗೆ ಸಮಾಧಾನನೇ ಇಲ್ಲ. ಎಲ್ಲ ಸಂತೋಷನೂ ಮುಚ್ಚಾಕು ಅಂತ ಯಾವುದೋ ಒಂದು ನೋವ ಮನಸ್ಸಿನಾಗ ಕುಂತು ಬಿಟ್ಟತಿ. ಹೌದ್ರಿ, ನನಗೂ ಹಂಗೆ ಆಗಾಕತ್ತೈತಿ. ನಾವು ತಪ್ಪು ಮಾಡಿದ್ವೇನೋ ಅನ್ಸಾಕತ್ತೈತ್ರಿ. ಹೌದು ಸಾವಿತ್ರಿ, ಸಂಬಂಧಗಳು ಇಂಥದ್ರಾಗ ಕೂಡ್ತಾವಂತ ನಾವು ಎಲ್ಲ ಮರೆತ ಅವ್ರನ್ನ ಹೋಗಿ ಕರೆದು ಬಂದಿದ್ರ ಬರ್ತಿದ್ರೋ ಏನೋ. ಹೆಂಗೆ ಬರ್ತಾರ್ರಿ? ಅವ್ರು ಏನು ತಪ್ಪು ಮಾಡಿದಾರಂತ ಹೇಳಿ ಅವ್ರು ಸೋತ್ ಬರ್ಬೇಕು ಹೇಳ್ರಿ. ಅವ್ರು ನಾವು ತಪ್ಪು ಮಾಡಿ ಮದುವೆಯಾಗಿ ಬಂದ್ರೇನು ನಮ್ಮನ್ನು ಕ್ಷಮಿಸಿ ಮನ್ಯಾಗ ಓದಿಟ್ಕೊಂಡ ನಮ್ಮ ಜೀವನಕ್ಕೊಂದು ಹಾದಿ ಮಾಡಿಕೊಟ್ಟ ನಮ್ಮನ್ನು ನೋಡ್ಕೊಂಡ್ರಿ. ಆದ್ರೆ ನಾವೇನು ಮಾಡಿದ್ವು? ಪ್ರತಿ ಸಲ ಅವ್ರ ಮ್ಯಾಲೆ ಅವ್ರ ಮನೆಯವ್ರ ಮ್ಯಾಲೆ ಅಪವಾದ ಹೊರಿಸಿ ಜಗಳ ಮಾಡೇ ಬಂದು ಯಾವ ಮುಖ ಇಟ್ಕೊಂಡ ಆ ಮನೆಗೆ ಹೋಗೋದು ಹೇಳ್ರಿ? ಹ್ಞೂ, ಅದು ಕರೇನ ಬಿಡ್. ಏನಾಗಬಾರ್ದು, ದೊಡ್ಡ ದೊಡ್ಡ ತಪ್ಪೇನಾಗಿರ್ಕಿಲ್ಲ. ನಾವು ಒಂದು ಸ್ವಲ್ಪ ಸಮಾಧಾನಲೇ ವಿಚಾರ ಮಾಡಬೇಕಾಗಿತ್ತು. ಏನು ಕೆಟ್ಟಗಳಿಗೇನೋ ಏನೋ ನಾವು ಹಂಗೆ ನಡ್ಕೊಂಡು. ಹೌದ್ರಿ, ಅವ್ರು ಮಾಡಿದ ಉಪಕಾರಕ್ಕೆ ಅವ್ರ ಜೋಡಿ ಜಗಳ ಮಾಡೇ ಬರೋದು ಸರಿಯಲ್ಲ ಅಂತ ಹೇಳಿ ಮನೆ ಬಿಟ್ಟು ಬರೋ ನಿರ್ಧಾರ ತಗೊಂಡ ಬಂದ್ಬಿಟ್ಟು ಈಗ ನೋಡ್ರೆ ಇಂಥ ಪರಿಸ್ಥಿತಿ ಬಂತು. 10-11 ವರ್ಷ ಆಯ್ತು. ನಮ್ಮಪ್ಪ ಅವುಗಳು ಅಮ್ಮ ಯಾರನ್ನೂ ನೋಡಿಲ್ಲ. ನಮ್ಮಂಥ ಜನ್ಮ ಯಾಕಿರಬೇಕು ಅನ್ಸಾಕತ್ತೈತ್ರಿ. ಸಾವಿತ್ರಿ, ಏನಾಗಿತ್ತು ಹೋಗೈತಿ. ಬಾ, ಇದೊಂದು ಮುಗಿಲಿಕ್ಕಾರೆ ಆಮೇಲೆ ನಾವು ಹೋಗಿ ಅವ್ರ ಕೈಕಾಲು ಬಿದ್ದಾರ ಎಲ್ಲರೂ ಕೂಡಿರುನ್ರಿ, ಚಂದಗೆ ಇರುನು ಅಂತ ಹೇಳಿ ತಪ್ಪಾತಂತ ಕೇಳ್ಕೊಂಡ ಮಾತಾಡಿ ಬರೋಣಂತ. ಹ್ಞೂ ರೀ. ಮುತ್ತಣ್ಣ, ಸಾವಿತ್ರಿ, ಅಲ್ಲೇ ಅಡಿಗೆ ಮಾಡುವಲ್ಲಿ ಯಾರೋ ಕರೆಯಕತ್ತಾರು, ನಾ ಹೊಕ್ಕನಂತ ನೀನು ಹಿಂಗ ಮಕ್ಕ ಸಣ್ಣ ಮಾಡ್ಕೊಂಡು ನಿಂದ್ರಬೇಡ. ಆಮೇಲೆ ಹೇಳಿನಲ್ಲ, ಇದೊಂದ್ಸಲ ತಪ್ಪಾಗೈತಿ, ಈಗ ಕಾರ್ಯ ಮುಗಿದ್ಮೇಲೆ ನಾನು ನೀನು ಹುಡುಗರನ್ನ ಕರ್ಕೊಂಡ ಹೋಗಿ ಬರೋಣಂತ. ಆತಿಲ್ಲೋ? ಹೋಗು ನಕ್ಕೊಂತ ಅಲ್ಲಿ ಪೂಜಾದ ವ್ಯವಸ್ಥೆ ಮಾಡೋಗು. ನಾ ಈ ಕಡೆ ಹೊಕ್ಕನಂತ.